ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಎಂದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತಂದು. ಮತ್ತೆ ಈಗ ಒಂದ್ ತಿಂಗಳಿಗೆ ವಾಚ್ ಅವರ್ ಹೆಂಗ್ ಕಂಪ್ಲೀಟ್ ಮಾಡ್ಬೇಕು, 4000 ವಾಚ್ ಅವರ್ ಅಂತ ಹೇಳ್ತಾ ಇದೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಂಪ್ಲೀಟ್ ಮಾಡೋದು ಅಂತಂದು. ಹಾಗೆ ನಾನ್ ಚಾನಲ್ ಸ್ಟಾರ್ಟ್ ಮಾಡಿ ವರ್ಷದ ಮೇಲೆ 1-2 ತಿಂಗಳಾಗ್ತಾ ಇದೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿಲ್ವಾ, ನೀವು ಮಾಡ್ಕೋಬೋದಾಯ್ತಲ್ಲ ಅವಾಗ್ಲೇ ಅಂತ ಕೆಲವರು ಡೌಟ್ ಬರ್ಬೋದು. ಹಾಗೆ ಅದಕ್ಕೆ ಹೇಳ್ತಾ ಇದೀನಿ. ನನಗೆ ಗೊತ್ತಿರ್ಲಿಲ್ಲ ಈ ತರ ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೇಕು ಅಂತಂದು. ನನಗೆ ವರ್ಷ ಆದ್ಮೇಲೆ ನನ್ಗೆ ಗೊತ್ತಾಗಿದ್ದು. ಯಾರೋ ಒಬ್ರು ಹೇಳಿದ್ರು, ಅವ್ರು ಹೇಳಿರೋದಕ್ಕೆ ನಂಗೆ ತುಂಬಾ ಉಪಯೋಗ ಆಯ್ತು. ಹಾಗಾಗಿ ನಾನು ವಾಚ್ ಅವರ್ ಕಂಪ್ಲೀಟ್ ಮಾಡಿದ್ದು ಅಷ್ಟೇನೆ. ಮತ್ತೆ ವರ್ಷ ಆಗಿದ್ದಾದ್ಮೇಲೆ 1 ವರ್ಷ ಇರುತ್ತೆ. ವರ್ಷದವರೆಗೂ ಏನ್ ವಾಚ್ ಅವರ್ ಬಂದಿರುತ್ತೋ ವರ್ಷ ಆದ್ಮೇಲೆ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಡೈಲಿ ವಾಚ್ ಅವರ್ ಕಮ್ಮಿ ಆಗ್ತಾ ಇರುತ್ತೆ, ಲೆಸ್ ಆಗ್ತಾ ಇರುತ್ತೆ. ನನಗೂ ಹಾಗೆ ಆಗ್ತಿತ್ತು. ನನಗೂ ಮತ್ತೆ ತುಂಬಾ ಬೇಜಾರಾಗ್ತಾ ಇತ್ತು. ಮತ್ತೆ ಇಷ್ಟು ದಿನ ವಾಚ್ ಅವರ್ ಕಂಪ್ಲೀಟ್ ವಾಚ್ ಅವರ್ ಬಂದಿರೋದೆಲ್ಲ ಹೋಗ್ತಾ ಇತ್ತೇನೋ, ಏನ್ ಮಾಡೋದು ಅಂತಂದು ತುಂಬಾ ಜನ ಕೇಳ್ದೆ. ಆದ್ರೂ ಅವ್ರು ರಿಪ್ಲೈ ಮಾಡ್ಲಿಲ್ಲ ನನಗೆ. ಮತ್ತೆ ನನ್ ಗೊತ್ತಿರೋರು ಅಂತವ್ರ ಹತ್ರ ಕೇಳ್ದೆ. ಅವ್ರು ಹೇಳಿದ್ರು ಈ ತರ ಮಾಡಿದ್ರೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಅಂತಂದು. ಬರೀ ವಿಡಿಯೋಸ್ ಹಾಕಿದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ಆದ್ರೂ ತುಂಬಾ ವಿಡಿಯೋಸ್ ಹಾಕ್ಬೇಕು. ಅಂದ್ರೆ ಒಂದು ವಿಡಿಯೋ 5,000 6,000 ಹಂಗೆ ಏನಾದ್ರೂ ನಮ್ಮ ವಿಡಿಯೋ ರೀಚ್ ಆದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ಇಲ್ಲ ರೀಚ್ ಆಗಿಲ್ಲ, ಬರೀ 200-300 ಹೋಗುತ್ತೆ ವಿಡಿಯೋ ಅಂತಂದ್ರೆ ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ಬರೀ 200-300 ಹೋದ್ರೆ 5 4 ಇಲ್ಲ ಅಂತಂದ್ರೆ 5 ಅವರ್ ಬರುತ್ತೆ ಅಷ್ಟೇನೆ. ಅಷ್ಟು ಬಂದ್ರೆ ಇನ್ನೆಲ್ಲ ಆಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ನೀವು ಲೈವ್ ಮಾಡಿ. ಲೈವ್ ಅಂದಿದ ತಕ್ಷಣ ಸುಮ್ನೆ ಮ್ಯೂಟ್ ಲೈವ್ ಮಾಡಿ ಬಿಟ್ಬಿಡೋದು, ಮತ್ತೆ ಇನ್ನೊಂದು ಯಾವ್ದಾದ್ರು ಒಂದು ಫೋಟೋ ಇಟ್ಟು ಲೈವ್ ಮಾಡಿ ಬಿಟ್ಬಿಡೋದು. ಆ ತರ ಮಾಡಿದ್ರೆ ನಿಮ್ಗೆ ಬರೋದಿಲ್ಲ, ವ್ಯೂಸ್ ಬರೋದಿಲ್ಲ, ಮತ್ತೆ ಏನೂ ಆಗೋದಿಲ್ಲ. ಆ ತರ ಮಾತ್ರ ಮಾಡಕ್ ಹೋಗ್ಬೇಡಿ. ಮೈನ್ ಇರೋದು ನೀವು ಫೇಸ್ ತೋರ್ಸ್ಬೇಕು ಅವ್ರಿಗೆ. ಫೇಸ್ ತೋರಿಸಿ ನೀಟಾಗಿ ಅವ್ರ ಹತ್ರ ಮಾತಾಡ್ಬೇಕು. ಅವ್ರು ಹಾಕೋ ಒಂದೊಂದು ಕಮೆಂಟ್ಗೂ ನೀವು ಉತ್ತರ ಕೊಡ್ತಾ ಇರ್ಬೇಕು. ಪ್ರತಿ ಒಂದು ಕಮೆಂಟ್ಗೂ ನೀವು ಉತ್ತರ ಕೊಡ್ತಾ ಇರ್ಬೇಕು. ಚೆನ್ನಾಗ್ ಮಾತಾಡ್ತಾ ಇರ್ಬೇಕು. ಫ್ಯಾಮಿಲಿ ಮೆಂಬರ್ಸ್ ತರ ಚೆನ್ನಾಗ್ ಮಾತಾಡ್ತಾ ಇರ್ಬೇಕು ಅವ್ರ ಜೊತೆನೆ. ಮತ್ತೆ ಏನಾದ್ರೂ ಕೆಟ್ಟ ಕಮೆಂಟ್ ಏನಾದ್ರೂ ಬರುತ್ತೆ ಅಂತಂದ್ರೆ ನೀವು ಹೈಡ್ ಮಾಡಕ್ ಹೋಗ್ಬೇಡಿ. ಯಾರಿಗಾದ್ರೂ ನೀವು ಪರಿಚಯ ಇರೋ ಅಂತವ್ರಿಗೆ ಬ್ಲೂ ಕೊಡಿ. ಬ್ಲೂ ಕೊಟ್ಟು ಅವ್ರಿಗೆ ಹೇಳಿ ಹೈಡ್ ಮಾಡಕ್ಕೆ. ಆದ್ರೂ ಡಿಲೀಟ್ ಮಾಡಕ್ ಹೇಳಿ, ಸುಮ್ನೆ ಹೈಡ್ ಮಾಡೋದು ಸುಮ್ನೆ ಯಾಕೆ? ಆತರ ಡಿಲೀಟ್ ಮಾಡಿದ್ರೆ ಆಯ್ತು. ಮತ್ತೆ ಅದಕ್ಕೆ ನೀವು ರಿಪ್ಲೈ ಮಾಡೋದು ಆತರ ಏನ್ ಮಾಡ್ಬೇಡಿ. ಕೆಟ್ಟ ಕಮೆಂಟ್ ಬಂದ್ರೂ ಏನ್ ಪರವಾಗಿಲ್ಲ, ರೀಚ್ ಆಗ್ತಾ ಇರುತ್ತೆ. ಹಾಗಂತ ನೀವ್ ಅನ್ಕೋಬಹುದು ಯಾರಾದ್ರೂ ಬೇರೆಯವ್ರು ಕೆಟ್ಟದ ಕಮೆಂಟ್ ಆಗ್ತಾ ಇದ್ರೆ ಸುಮ್ನೆ ಇರ್ಬೇಕಾ ಅಂತಂದು. ಸುಮ್ನೆ ಇರೋದಲ್ಲ. ಎಷ್ಟೆಷ್ಟೋ ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರು ಚೆನ್ನಾಗಿ ಫೇಮಸ್ ಆಗಿರೋಂತವ್ರಿಗೆ ಕೆಟ್ಟ ಕಮೆಂಟ್ ಅವೆಲ್ಲ ಸಹಜನೇ. ಹಾಗೆ ಏನ್ ಮಾಡಕ್ಕಾಗೋದಿಲ್ಲ. ನಾವೇನಾದ್ರೂ ಬೆಳಿತಾ ಇದೀವಿ ಅಂತಂದ್ರೆ ಕೆಲವರು ಆತರ ಈ ಕೆಟ್ಟ ಕಮೆಂಟ್ ಹಾಕೋರು ತುಂಬಾ ಜನ ಇರ್ತಾರೆ. ಅದಕ್ಕಾಗಿ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನೀವು ಮುಂದೆ ಹೋಗೋದ್ ನೋಡ್ಬೇಕು ಅಷ್ಟೇನೆ. ಆತರ ಕೆಟ್ಟ ಕಮೆಂಟ್ ಬಂದ್ರೆ ಡಿಲೀಟ್ ಮಾಡ್ಬೇಡಿ, ಮತ್ತೆ ಹೈಡ್ ಮಾಡ್ಬೇಡಿ. ನೀವು ಮಾಡ್ಬೇಡಿ. ಯಾರಿಗಾದ್ರೂ ಬ್ಲೂ ಕೊಟ್ಟು ನಿಮ್ಗೆ ನೋಡಕ್ ಆಗಲ್ಲ, ನಮ್ಗೆ ಯಾರಾದ್ರೂ ನೋಡ್ತಾ ಇರ್ತಾರೆ ಮೂಮೆಂಟ್ ಇದ್ರೆ ಯಾರಿಗಾದ್ರೂ ಬ್ಲೂ ಕೊಟ್ಟು ನಿಮ್ ಪರಿಚಯ ಇರೋರ್ಗೆ ಅವ್ರಿಗೆ ಹೇಳಿ ಡಿಲೀಟ್ ಮಾಡಕ್ಕೆ ಅಷ್ಟೇನೆ. ಮತ್ತೆ ನೀವು ಮಾಡ್ಬೇಡಿ. 2 ಆಯ್ತು. ಮತ್ತೆ ಇನ್ನೊಂದು, ನೀವು ಮತ್ತೆ ನಮ್ಮೂರು ಶಿರಾ ಅನ್ಕೊಳ್ಳಿ. ನಾನು ಇದು ಲೊಕೇಶನ್ ಶಿರಾ ಅಂತ ಇಡ್ಬಾರ್ದು, ಇಂಡಿಯಾ ಅಂತ ಇಡ್ಬೇಕು ಲೊಕೇಶನ್. ಯಾಕಂತಂದ್ರೆ ಪ್ರತಿ ಒಬ್ರು ನೋಡ್ತಾರೆ, ಚೆನ್ನಾಗಿ ರೀಚ್ ಆಗುತ್ತೆ. ಇಂಡಿಯಾ ಅಂತ ಇಟ್ರೆ ಚೆನ್ನಾಗಿ ರೀಚ್ ಆಗುತ್ತೆ. ಇದೊಂದು ಹೇಳ್ತಾ ಇದೀನಿ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಇಂಡಿಯಾ ಅಂತ ಇಡ್ರಿ ಲೊಕೇಶನ್. ಹಾಗೆ ಮತ್ತೆ ಟೈಟಲ್ ಮೈನ್ ಇರೋದೇ ಇದು ಟೈಟಲ್. ನೀವು ಡೈಲಿ ಹಾಯ್ ಬಾಯ್ ಊಟ ಆಯ್ತಾ ತಿಂಡಿ ಆಯ್ತಾ ಅಂತ ಆ ತರ ಇಡ್ಬೇಡಿ. ಟೈಟಲ್ ಚೆನ್ನಾಗಿ ಚೇಂಜ್ ಇರ್ಬೇಕು. ಟೈಟಲ್ ಇಡ್ಬೇಕಾದ್ರೆ ಚೇಂಜ್ ಇರ್ಬೇಕು. ನಿಮ್ಗೆ ಅಷ್ಟು ಏನಾದ್ರೂ ಡೌಟ್ ಇದ್ರೆ ನನ್ನ ಈ ಲೈವ್ ವಿಡಿಯೋಸ್ ನೋಡಿ. 1 ತಿಂಗಳ ಒಳಗಡೆ ಇವಾಗ ಹಾಕಿರೋದು ರೀಸೆಂಟ್ ಆಗಿ ಮಾಡಿರೋ ಅಂತ ಲೈವ್ಗಳು ನೋಡಿ ನಾನು ಯಾವ ತರ ಟೈಟಲ್ ಇಟ್ಟಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಒಂದೇ ತರಾನೇ ಟೈಟಲ್ ಇಡ್ಬೇಡಿ, ಚೇಂಜ್ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಇಡ್ತಾ ಇರ್ಬೇಕು ಟೈಟಲ್. ಅದೇ ಹೇಳಿದ್ನಲ್ಲ, ಡೌಟ್ ಇದ್ರೆ ನೋಡಿ, ನನ್ನ ಲೈವ್ ವಿಡಿಯೋಸ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಆ ತರ ಇಡ್ಬೇಕು ಟೈಟಲ್ ಅಂತಂದು. ಮತ್ತೆ ತಮ್ಲೈನ್ ಇಟ್ರೆ ಇಡ್ಬೋದು, ಇಲ್ಲ ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಇಡ್ಲೇಬೇಕು ಅನ್ನೋದೇನಿಲ್ಲ. ಅಷ್ಟಾಯ್ತು. ಮತ್ತೆ ಇವಾಗ ಸುಮ್ನೆ ಅಂದಾಜ್ ಹೇಳ್ತಾ ಇದ್ದೀನಿ. ಲೈವ್
ಈಗ 1 ಗಂಟೆಗೆ ಮಾಡಿದ್ರೆ ಡೈಲಿ 1 ಗಂಟೆಗೆ ಮಾಡ್ಬೇಕಾ ಅಂತಂದ್ರೆ ಆತರ ಮಾಡ್ಬೇಡಿ. ಆತರ ಮಾಡಿದ್ರುನು ವ್ಯೂಸ್ ಬರೋದಿಲ್ಲ. ಚೇಂಜ್ ಮಾಡ್ತಾ ಇರ್ಬೇಕು. ಇವತ್ತು ಸುಮ್ನೆ ಅಂದಾಜ್ ಮೇಲೆ ಹೇಳ್ತಾ ಇದೀನಿ. ಇವತ್ತು 1 ಗಂಟೆಗೆ ಮಾಡಿದ್ರೆ ನಾಳೆ 1:30ಗೆ ಮಾಡಿ. ಇಲ್ಲ ಅಂತಂದ್ರೆ 12:15 ಮಾಡಿ, 11 ಗಂಟೆಗೆ ಮಾಡಿ, 11, 12 ಆತರ ಚೇಂಜ್ ಮಾಡ್ತಾ ಇರಿ ಟೈಮಿಂಗು. ನೈಟ್ ಮಾಡಿ. ನೈಟ್ ಲೈವ್ ತುಂಬಾ ಜನ ಬರ್ತಾರೆ. ಇಲ್ಲ ಅಂತಂದ್ರೆ ಸಂಜೆ ಟೈಮ್ 4-5 ಗಂಟೆ ಟೈಮ್ ಲೈವ್ ಮಾಡಿ, ಅವಾಗ್ಲೂ ತುಂಬಾ ಜನ ಬರ್ತಾರೆ. ಆತರ ಚೇಂಜ್ ಮಾಡ್ತಾ ಇರ್ಬೇಕು. ಟೈಮು ಆಗ್ಲಿ, ಟೈಟಲ್ ಆಗ್ಲಿ ಎಲ್ಲಾ ಚೇಂಜ್ ಮಾಡ್ತಾ ಇರ್ಬೇಕು. ಅದೇ ತರ ಅದೇ ಟೈಮ್ಗೆ ಮಾಡೋದು ಲೈವ್, ಮತ್ತೆ ಅದೇ ತಮ್ನೇನೆ ಇರೋದು. ಆತರ ಮಾಡ್ಬೇಡಿ. ಆತರ ಮಾಡಿದ್ರೆ ಏನು ಉಪಯೋಗ ಇರೋದಿಲ್ಲ. ಮತ್ತೆ ನನಗ್ ತಿಳಿದಿರ ಅಷ್ಟ್ ಮಾತ್ರ ಹೇಳ್ತಾ ಇದೀನಿ. ಯಾರಿಗಾದ್ರೂ ಉಪಯೋಗ ಆಗುತ್ತಂತ ನಾನು ವಿಡಿಯೋ ಮಾಡ್ತಾ ಇದೀನಿ. ತುಂಬಾ ಜನ ಕೇಳಿದ್ರಿ ಹೇಳಿ ಹೇಳಿ ಅಂತಂದು. ಹಾಗಾಗಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತಂತಂದು ನಾನ್ ಮಾಡ್ತಾ ಇರೋದು. ಉಪಯೋಗ ಆದ್ರೆ ಪ್ಲೀಸ್ ಒಂದು ಕಾಮೆಂಟ್ ಹಾಕಿ ಉಪಯೋಗ ಆಯ್ತು ಅಂತಂದು. ನಾನು ತಿಳ್ಕೊಂತೀನಿ. ವಿಡಿಯೋಸ್ ನೋಡಿ ಎಲ್ಲರಿಗೂ ಉಪಯೋಗ ಆಗುತ್ತೆ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರ್ಗೆಲ್ಲ ಉಪಯೋಗ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇನೆ. ಹಾಗೆ ಲೈವ್ ಅಲ್ಲಿ ನೀವು ಲೈವ್ ಸ್ಟಾರ್ಟ್ ಮಾಡಿದಾಗ ಮಾತಾಡ್ತಾ ಇರ್ಬೇಕು. ಏನಾದ್ರೂ ಒಂದು ಟಾಪಿಕ್ ನೀವೇ ಮಾತಾಡ್ತಾ ಇರಿ. ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ಬೇಕು. ಸುಮ್ನೆ ಮಾತಾಡ್ದಂಗೆ ನಾವು ಸುಮ್ನೆ ಇದ್ಬಿಟ್ರೆ ಹೋಗೋದಿಲ್ಲ, ಲೈವ್ ಹೋಗೋದಿಲ್ಲ, ರೀಚ್ ಆಗೋದಿಲ್ಲ, ಅಲ್ಲೇ ಇರುತ್ತೆ. ಅದಕ್ಕೆ ನೀವೇ ಏನಾದ್ರೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಇರ್ಬೇಕು. ಒಂದ್ ಅಡಿಗೆ ಬಗ್ಗೆ ಹೇಳಿ, ಇಲ್ಲ ಅಂತಂದ್ರೆ ಏನಾದ್ರೂ ಏನಾದ್ರೂ ಒಗಟುಗಳು, ಏನಾದ್ರೂ ಪ್ರಶ್ನೆಗಳು, ಆತರ ಏನಾದ್ರೂ ಕೇಳವು, ಏನಾದ್ರೂ ಮಾತಾಡವು, ಆತರ ಮಾಡ್ತಾ ಇರ್ಲಿ. ಏನಾದ್ರೂ ಹಾಡ್ ಹೇಳವು, ಆತರ ಏನಾದ್ರೂ ಮಾತಾಡ್ತಾ ಇರ್ಬೇಕು. ಮಾತಾಡ್ತಾ ಇದ್ದೆ ಬೇಗ ರೀಚ್ ಆಗುತ್ತೆ. ಹಾಗಾಗಿ ನಾನು ಹೇಳ್ದೆ. ನನ್ಗೂ ಗೊತ್ತಿಲ್ಲ, ಒಂದ್ ತಿಂಗಳು ಆಗಿಲ್ಲ ಫ್ರೆಂಡ್ಸ್, 20 ದಿನ ಆಯ್ತು ನಾನು ಲೈವ್ ಸ್ಟಾರ್ಟ್ ಮಾಡಿ. ತುಂಬಾ ಚೆನ್ನಾಗಿ ರೀಚ್ ಆಯ್ತು ಲೈವ್. ಆತರ ಟೈಟಲ್ ಮತ್ತೆ ಲೊಕೇಶನ್, ಮಾತಾಡೋ ರೀತಿ ಎಲ್ಲಾ ಚೇಂಜ್ ಮಾಡ್ಕೊಳ್ಳಿ. ನೀವು ಬೇಗ ನೀವು ವಾಚ್ ಅವರ್ ಕಂಪ್ಲೀಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ವರ್ಷ ಆದ್ಮೇಲೆ ನೀವು ಇಷ್ಟ ದಿನ ದುಡ್ಡಿದ್ದು ವಾಚ್ ಅವರ್ ಎಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಲೈವ್ ಸ್ಟಾರ್ಟ್ ಮಾಡಿ. ನೀವು ವರ್ಷದೊಳಗಡೆನೆ ಕಂಪ್ಲೀಟ್ ಮಾಡ್ತೀರಾ. ಇಲ್ಲ ಅಂತಂದ್ರೆ ಎಲ್ಲ ವೇಸ್ಟ್ ಆಗುತ್ತೆ. ಬರೀ ವಿಡಿಯೋಸ್ ಹಾಕ್ತೀವಿ ಅಂತಂದ್ರೂ ಆಗೋದಿಲ್ಲ. ವಿಡಿಯೋಸ್ ಚೆನ್ನಾಗಿ ರೀಚ್ ಆಗ್ಬೇಕು. ರೀಚ್ ಆದ್ರೆ ಮಾತ್ರ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ. ರೀಚ್ ಆಗಿಲ್ಲ ಅಂತಂದ್ರೆ ಏನು ಕಂಪ್ಲೀಟ್ ಆಗೋದಿಲ್ಲ. ಹಾಗಾಗಿ ಎಲ್ಲರೂ ಲೈವ್ ಮಾಡಿ ಚೆನ್ನಾಗಿ ಮಾತಾಡ್ತಾ ಇರ್ವಿ. ಅವ್ರ ಜೊತೆ ಹಾಕೋ ಪ್ರತಿ ಒಂದು ಕಮೆಂಟು ಚೆನ್ನಾಗಿ ಓದ್ತಾ ಇರ್ವಿ. ಅವ್ರಿಗೆ ನಾವು ಉತ್ತರ ಕೊಡ್ತಾ ಇರ್ಬೇಕು. ಅವ್ರು ನಮ್ಮನ್ ಕೇಳ್ತಾ ಇರ್ತಾರೆ, ಎಲ್ಲದಕ್ಕೂ ಉತ್ತರ ಕೊಡಿ. ಹಾಗೆ ಇನ್ನು ಈಗ ಯಾರಾದ್ರೂ ವಿಡಿಯೋ ನೋಡ್ತಾ ಇರ್ತೀರಾ, ನಮ್ ವಿಡಿಯೋ ವಾಚ್ ಅವರ್ ಎಲ್ಲ ಕಂಪ್ಲೀಟ್ ಆಗಿರೋರು, ಅಮೌಂಟ್ ತಾಂತಾ ಇರೋರು, ಇನ್ನು ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಈ ವಿಡಿಯೋ ಕಮೆಂಟ್ ಹಾಕಿ. ಈ ವಿಡಿಯೋಗೆ ಇನ್ನು ಯಾರು ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡಿರ್ತಾರಲ್ಲ, ಹೊಸದಾಗಿ ಅವ್ರಿಗೆ ಉಪಯೋಗ ಆಗುತ್ತೆ. ನಮಗ್ ಗೊತ್ತಿರೋ ಅಂತದ್ದು ಸ್ವಲ್ಪ ಜನಕ್ಕೆ ತಿಳಿಸಿದ್ರೆ ಏನ್ ತೊಂದ್ರೆ ಆಗೋದಿಲ್ಲ. ನೀವು ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರಿಗಾದ್ರೂ ಇನ್ನು ಏನಾದ್ರೂ ಡೌಟ್ ಇದ್ರೆ ಕೇಳಿ, ವಿಡಿಯೋ ಕಮೆಂಟ್ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಗೊತ್ತಿರೋರು ಏನಾದ್ರೂ ರಿಪ್ಲೈ ಮಾಡ್ತಾರೆ ನಿಮ್ಗೆ. ಅಷ್ಟೇ ಫ್ರೆಂಡ್ಸ್. ಇನ್ನು ಏನಾದ್ರೂ ಡೌಟ್ ಇದ್ರೆ ಕೇಳಿ ಅಷ್ಟೇನೆ. ಇಷ್ಟ ಹೇಳ್ತಾ ಇದೀನಿ. ಇನ್ನು ನನ್ ಬಗ್ಗೆ ಏನಾದ್ರೂ ತಿಳಿಸಿ ಅಂತ ಕೇಳಿದ್ರಿ. ನಿಮ್ ಬಗ್ಗೆ ತಿಳಿಸಿ, ನಿಮ್ ತವ್ರ ಮನೆ ಅದು, ಮತ್ತೆ ನೀವು ಹುಟ್ಟು ಬೆಳೆದಿದ್ದೆಲ್ಲ ಎಲ್ಲಿ, ಅದು ಇದು ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಇದು ಹೇಳ್ತಾ ಇದೀನಿ ಈ ವಾಚ್ ಅವರ್ ಬಗ್ಗೆ. ಇಷ್ಟ ಹೇಳ್ತಾ ಇದೀನಿ. ಇನ್ನು ಏನಾದ್ರೂ ಬಿಟ್ಟಿದ್ದೀರೇನೋ ನನಗ್ ಗೊತ್ತಿಲ್ಲ. ಮರ್ತೋಗಂಗಾಗುತ್ತೆ. ವಿಡಿಯೋ ಹತ್ರ ಹೇಳ್ತಾ ಇದ್ರೆ ಏನೇನೋ ಮರ್ತೋಗಂಗಾಗುತ್ತೆ. ಅದೇ ಏನಾದ್ರೂ ಡೌಟ್ ಇದ್ರೆ ಕೇಳಿ, ಹೇಳ್ತೀನಿ ಅಷ್ಟೇ. ಇಷ್ಟ ಹೇಳ್ತಾ ಮಾತು ಮುಗಿಸ್ತಾ ಇದೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ಹಾಗೆ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್. ಬಾಯ್.